ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಹಾಗೆ ಕ್ಯಾಮ್ರಾ ತೊಗೊಂತ ಅಂದರೆ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಹಾಗೆ ನನ್ನ ಫ್ರೆಂಡು ಟಿ ವಿ ಕ್ಲಬಲ್ಲಿ ಎಲೆಕ್ಷನಾಗಿ ನಿಂತ್ಕೊತಾ ಇದ್ರು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬಂದು ಶ್ರೀಹರಿ ಅಂತ. ಬ್ಲಾಗಿಂಗ್ ಇದೆ. ಹಾಗೆ ಅವ್ರದ್ದು ಶೂಟಿಂಗ್ ನಡೀತಾ ಇದೆಯಂತೆ. ಈಗ ನನ್ನ ಫ್ರೆಂಡ್ ಶ್ರೀಹರಿ ಕೂಡ ಮೀಟ್ ಮಾಡಿಸ್ತೀನಿ ನಿಮಗೆ. ಆಯ್ತು. ಆಮೇಲೆ Who stopped you? ಆಲ್ರೆಡಿ ಮಾಡ್ತಾ ಇದ್ದಾರೆ. ಯಾವ ಮೂವಿ ಅಂತ ಗೊತ್ತಿಲ್ಲ. Why? ಗೊತ್ತಿಲ್ಲ. ಹಾಗೆ ಅವ್ರಿಗೊಂದು ಫೋನ್ ಮಾಡೋಣ. ನನ್ನ ಫ್ರೆಂಡ್ ಅಲ್ಲಿದ್ದಾರೆ. ಅವರು ಶೂಟಿಂಗಲ್ಲಿ ಏನೋ ಆ್ಯಕ್ಟ್ ಮಾಡ್ತಾ ಇರ್ಬೋದು. ನೋಡೋಣ, ಹಂಗೆ ಕೇಳ್ಕೊಂಡು ಹಂಗೆ ಮಾತಾಡ್ಸೋಣ. ಕಂಗ್ರ್ಯಾಚುಲೇಷನ್ಸ್. ಹಂಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದೆ. ಇನ್ನು ಹಂಗೆ ಪರಿಚಯ ಮಾಡ್ಸೋಣ ಅಂತ. ಹಾಯ್, ಸತೀಶ್ ಕೃಷ್ಣ, ಕೊರಿಯೋಗ್ರಾಫರ್, ಸೂಪರ್ ಡ್ಯಾನ್ಸರ್, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮರ್. ಸೊ ನನ್ನ ಫ್ರೆಂಡ್ ಹರಿ ಬ್ರದರು. ಸೊ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಹಾಗೆ ಏನೋ ಶೂಟಿಂಗ್ ಮಾಡ್ತಾ ಇದ್ದಾರೆ. ನೀವು ಆ್ಯಕ್ಟ್ ಮಾಡ್ತಾ ಇರೋದು? ಇಲ್ಲ, ಅದರಲ್ಲಿಲ್ಲ. ಓಕೆ. ಸೊ ಹಾಯ್ ಹೇಳಿ ಆಡಿಯನ್ಸ್. ನಮ್ಮ ಬ್ರದರ್ ಎಲೆಕ್ಷನ್ ನಿಂತ್ಕೊತಾ ಇದ್ದಾರೆ. ಸೊ ಕೆ ಟಿ ವಿಲಿ ಯಾರ್ಯಾರು ಇದ್ದೀರೋ ಯಾರ್ಯಾರು ಅವರೆಲ್ಲ ಇವ್ರಿಗೆ ಓಟ್ ಹಾಕಬೇಕು. ಕ್ಲಬ್ದು TCS. ಸೋನಿ ಶೋರೂಮ್ ಏನಂದೆ ಹಿಡಿಯಲ್ಲ, ಒಬ್ಬೊಬ್ರು ಮಾತ್ರ ಹೇಳ್ತಾರೆ. ಈಗ ಕ್ಯಾಮ್ರಾ ಯಾವ ಕ್ಯಾಮ್ರಾ ತೊಗೊಳ್ಳಿ ಅಂತಾರೆ ಮೀನು. ಹಾಗೆ ಸೋನಿ ಈ 7000 ಮೇಲೆ ನೋಡಬೇಕು.
ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. उधर आप घुमाइए 2 राउंड घुमाइए. ಗಾಡಿ ಫುಲ್ ಹೀಟು, ಕೂಲಿಂಗ್ ಫ್ಯಾನ್ ಆನ್ ಆಗಿದೆ. ಸೊ ತೊಗೊಂಡ್ಬಂದಿದ್ದೀನಿ ಇವಾಗ. ಗಾಡಿ ಕೂಲಿಂಗ್ ಫ್ಯಾನ್ ಆಫ್ ಆಗಿದೆ. ಸೊ ನೋಡ್ಕೊಳ್ಳಿ, ಒಂಚೂರು ಯಾರು ಕೂತ್ಕೊಂಡು ಬಿಡಬೇಡಿ. ಕೂತ್ಕೊಳ್ಳೋದ್ರಲ್ಲಿ ಏನು ಬೇಜಾರಿಲ್ಲ, ಕೂತ್ಕೊಂಡ್ರೆ ಸ್ಕ್ರಾಚ್ ಮಾಡಿಬಿಡ್ತಾರೆ, ಅದೇ ಬೇಜಾರು. ಇಲ್ಲ ಗಾಡಿ ವೆಯ್ಟ್ ತಡೆಯೋಕ್ಕಾಗ್ದಿರಾ ಸ್ವಲ್ಪ ಮಿಸ್ ಆಗಿರೋ ತುಂಬ ಕಷ್ಟ. ಈಗ ಬೇರೆ कैमरा सेक्शन एलिदे मेरे को कैमरा दिखाना है कि कोई है? कैमरा नहीं है हमारे यूएस स्टोर में. कैमरा नहीं है? है ना इधर? नहीं कैमरा नहीं. कैमरा नहीं. ಇದು ನನಗೆ DSLR ಕ್ಯಾಮ್ರಾ ಬೇಕಾಗಿತ್ತು, ಸೋನಿದು. ಸರ್ ಕರೆಂಟ್ಲಿ ನಮ್ಮ ಹತ್ರ ಡಿಸ್ಪ್ಲೇಗೆ ಯಾವುದೂ ಇಲ್ಲ. ನೀವು ಸ್ಪೆಸಿಫಿಕ್ ಮಾಡಲ್ ಯಾವ್ದಾದ್ರು ಮಾಡಲ್ಸ್ ಇದೆಯಾ? ಹಾಂ, ನಾನು ಚೆಕ್ ಮಾಡ್ತೀನಿ, ಅವೈಲೇಬಲ್ ಇದ್ದರೆ ತರಿಸ್ಕೊಡ್ತೀನಿ. ನಾನು ನೋಡೋಕ್ಕಾಗಲ್ಲ ಇದನ್ನು. ಕರೆಂಟ್ಲಿ ಲೈವ್ ಡೆಮೋ ಯಾವುದು ಸರ್? ಸೋನಿ ಶೋರೂಮ್ ಇಲ್ಲೆಲ್ಲೂ ಇಲ್ಲಲ್ಲ, ಮುಂಚೆ ಇಲ್ಲಿತ್ತು, ಜಯನಗರ್ ಮಾತ್ರ.
ಜಯನಗರ ಕ್ಲೋಸ್ ಆಗಿದೆ, ಅಲ್ಲೂ ಇಲ್ಲ. ಹೌದಾ? ನಾವೇ ಕ್ರೋಮಲ್ಲಿ ಮುಂಚೆ ನೋಡಿದ್ದೆ. ಜೆ ಪಿ ನಗರಲ್ಲಿ ಬೇಕಾದ್ರೆ ಟ್ರೈ ಮಾಡ್ಬೋದು, ಅಲ್ಲಿ ಬೇಕಾದ್ರೆ ಎಕ್ಸ್ಪೀರಿಯನ್ಸ್. ಹೌದಾ? ಓಕೆ, ಥ್ಯಾಂಕ್ ಯು. ಯಾವುದು ಚಾನಲು? ಸೆಲೆಬ್ರಿಟಿ ಸ್ಟುಡಿಯೋ. ಸೊ ಕ್ಯಾಮ್ರಾ ಕ್ರೋಮಲ್ಲಿ ಇಲ್ಲ. ಸೊ ತಿರ್ಗ ಅದೇ ಜಸ್ಟ್ ರೈಡ್ ಹೋಗ್ತಾ ಇದ್ದೀನಿ. ಈಗ ಬೇರೆ ಕಡೆ ನೆಕ್ಸ್ಟ್ ಟೈಮ್ ಹೋಗ್ತೀನಿ. ಇವತ್ತೇ ಹೋಗಬೇಕು ಅಂದರೆ ಗಾಡಿ ಅಲ್ಲಿಂದ ಇಲ್ಲಿ ಬರೋಷ್ಟೇ ಫುಲ್ ಟಯರ್ಡ್ ಹೋಗಿದ್ದೀನಿ. ಅಂಡರ್ಗ್ರೌಂಡಲ್ಲಿ ಸೌಂಡ್ ಮಾಡೋದು ಸೂಪರ್ ಆಗಿದೆ. ಓಕೆ, ಲೆಟ್ಸ್ ಗೋ. ನೋಡಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಬೆಂಗಳೂರು ಡೌಟ್ ಏನಂದ್ರೆ ಎಲ್ಲರೂ ಅಕ್ಕಪಕ್ಕದಲ್ಲಿ ಎಲ್ಲಂದ್ರಲ್ಲಿ ಕಾರ್ ನಿಲ್ಸಿರ್ತಾರೆ. ನಮ್ಮ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ಗಾಡಿಗಳನ್ನ ನಿಲ್ಸಿರ್ತಾರೆ. ಇವನ್ ಯಾರೋ ಇಲ್ಲಿ ಲೆಫ್ಟ್ ಸೈಡಲ್ಲಿ ಗಾಡಿ ನಂಗೆ ನಿಲ್ಸ್ಬಿಟ್ಟಿದೆ. ಓಡಾಡಿ ಅಂತ ಮಾಡಿದಾರೋ ಅಥವಾ ಇವರೆಲ್ಲ ನಿಲ್ಲಿಸ್ಬೇಕು ಅಂತಾನೆ ರೋಡ್ ಮಾಡಿದಾರೋ ಏನು ಅಂತ ಗೊತ್ತಿಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬೆಂಗಳೂರಲ್ಲಿ ರೋಡೆಲ್ಲ ಸೂಪರ್ ಆಗಿದೆ. ಅಲ್ಲ ಇದೆ ಅಷ್ಟೇ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ.
ಹೋಗೋಣ ಅಂದರು ಎಲ್ ಬೋರ್ಡ್ಗಳೇ 90%. ಇನ್ನು ರೋಡಲ್ಲಿ ಪಾರ್ಕ್ ಮಾಡಿದ್ರು ಇನ್ನೂ ಒಂದು 100%. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೋಡಿ ಹಣ ಬಂದ ಅವನಂತೂ ಪ್ರತಿ ಸಲ ಕೇಳ್ತಾನೆ ಹಣ ಸೌಂಡು. ಮನೆಗೆ ಬಂದೆ. ನಿಮ್ಮೆಲ್ಲರಿಗೂ ಬ್ಲಾಗ್ ಇಷ್ಟ ಆಗಿದೆ ಅಂತ ಕ್ಯಾಮ್ರಾ ತೋರಿಸೋಣ ಅಂದ್ಕೊಂಡೆ, ಬಟ್ ಕ್ಯಾಮ್ರಾ ತೋರ್ಸೋಕ್ಕಾಗಲಿಲ್ಲ. ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಬರೀದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you in another vlog. Bye celebrity viewers. Take care. ಇನ್ನೊಂದೊಂದು ಮೆಸೇಜ್ ಹೇಳೋಣ ಅಂದ್ಕೊಂಡೆ. ನಮ್ಮ ಗೌರ್ಮೆಂಟ್ ಅವರು ಪಾಪ ಈ ಬಡ ನಾಯಿನ ತೋರಿಸಿ ನೋಡಿ, ಅಲ್ಲಿ ನಾಯಿ ಸಣ್ಣ ಆಗಿಬಿಟ್ಟಿದೆ ಪಾಪ. ಯಾವಾಗೂ ಅಷ್ಟೇ ನನ್ನ ಗಾಡಿ ಸೌಂಡ್ ಕೇಳಿದ ತಕ್ಷಣ ಈ ನಾಯಿ ಮರಿ ಬರುತ್ತೆ. ಬಟ್ ನಾಯಿಗೆ ಊಟ ಮನೇಲಿ ಅಕ್ಕಪಕ್ಕ ಸ್ವಲ್ಪ ಜನ ಹಾಕ್ತಾರೆ. ಬಟ್ ನೋಡಿ, ಈ ಥರ ನಾಯಿಗಳಿಗೆ ಏಟಾದರೆ, ಈ ಥರ ಏನಾದ್ರು ಗಾಯ ಆದರೆ ಫಸ್ಟ್ ಈ ಥರದಕ್ಕೆ ಸ್ವಲ್ಪ ನಾಯಿ ಮರಿಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಗೌರ್ಮೆಂಟ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ಏನು ಹೇಳಿ ಅಂತಲೇ ಗೊತ್ತಿಲ್ಲ. ಈ ನಾಯಿ ಮರಿನ ತೋರಿಸಿ ಕೂಡ ದುಡ್ಡು ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಈ ನಾಯಿ ಮರಿಗಳನ್ನ ಇರೋಕ್ಕೆ ಯಾವುದಾದ್ರು ಒಂದು ಸ್ಮಾಲ್ ಶೆಲ್ಟರ್ ಥರ ಏನಾದ್ರು ಒಂದು ರೆಡಿ ಮಾಡಿದ್ರೆ ಗೌರ್ಮೆಂಟೇ ಎಷ್ಟೋ ಯೂಸ್ ಆಗುತ್ತೆ. ನೀವೇನು ಹೇಳ್ತೀರಾ? ಸ್ವಲ್ಪ ಸಪೋರ್ಟ್ ಮಾಡಿ. ನೀವೂ ಅಷ್ಟೇ. ನಮ್ಮ ಮನೇಲಿ ಆಲ್ರೆಡಿ ಒಂದು ನಾಯಿ ಇದೆ, ಅದು ಕೂಡ ಸ್ಟ್ರೀಟ್ ಡಾಗೇ. ಬಟ್ ಆದರೆ ಎಷ್ಟು ನಾಯಿ ಮರಿ ಅಂತ ನಾವು ನೋಡ್ಕೊಳಕ್ಕಾಗತ್ತೆ. ಆದಷ್ಟು ಜನ ನೀವು ಸ್ಟ್ರೀಟ್ ಡಾಗ್ನ ತೊಗೊಳ್ಳಿ. ರೋಡಲ್ಲಿ ಈ ಥರ ನಾಯಿ ಮರಿಗೆ ಅಟ್ಲೀಸ್ಟ್ ನಿಮ್ಮ ಕೈಲಿ ತೊಗೊಂಡು ಮನೇಲಿ ಸಾಕೋಕ್ಕಾಗಿಲ್ಲ ಅಂದರು ಅಟ್ಲೀಸ್ಟು ಅದಕ್ಕೊಂದು ಸ್ವಲ್ಪ ಊಟ ಹಾಕಿ, ಅದಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ ಸ್ವಲ್ಪದಾದ್ರೂ. ಗೌರ್ಮೆಂಟ್ ಅವ್ರಿಗೆ ಮೇಯ್ನಾಗಿ ನಾನು ಹೇಳೋದೇನೆಂದರೆ, ನಾಯಿ ಮರಿಗೆ ಊಟ ಗೀಟ ವ್ಯವಸ್ಥೆಗಿಂತ ನಾಯಿ ಮರಿ ಇರೋದಕ್ಕೆ ಒಂದು ವ್ಯವಸ್ಥೆ ಮಾಡಿ. ಎಲ್ಲೋ ರೋಡ್ ಅಕ್ಕಪಕ್ಕದಲ್ಲೇ ಬರೀ ಗಾಡಿಗಳೇ ನಿಲ್ಲಿಸಿರ್ತಾರೆ ಪಾಪ. ಗಾಡಿ ಕೆಳಗಡೆ ಹೋಗಿ ಮಲ್ಕೊಂಡಿರುತ್ತೆ. ಆ ಗಾಡಿಗಳು ಗೊತ್ತಿಲ್ಲದಿರೋ ಒಂದ್ಸಲಿ ಗಾಡಿನ ಮೇಲೆ ಹತ್ತಿಸ್ಬಿಡ್ತಾರೆ ನಾಯಿ ಮರಿಗಳ ಮೇಲೆ. ಸೊ ಆದಷ್ಟು ರೋಡ್ ಸೈಡಲ್ಲಿ ಗಾಡಿಗಳನ್ನ ನಿಲ್ಲಿಸದೇ ಇರೋ ಥರನೂ ಗೌರ್ಮೆಂಟ್ ಮಾಡಬೇಕು. ಮತ್ತು ಆ ಜಾಗದಲ್ಲಿ ಗಾಡಿಗಳನ್ನ ನಿಲ್ಲಿಸೋ ಬದಲು ಈ ಥರ ನಾಯಿ ಮರಿಗಳಿಗೆ ಒಂದು ಚಿಕ್ಕ ಮನೆಗಳಂತ ಮಾಡಿ ಬಿಟ್ಟರೆ ಮೇ ಬಿ ಅಲ್ಲಿ ಗಾಡಿ ನಿಲ್ಲಿಸ್ಕೊಳೋದು ಕೂಡ ಕಮ್ಮಿ ಆಗುತ್ತೆ. ಹಾಗೆ ಈ ಥರ ನಾಯಿ ಮರಿಗಳಿಗೆ ಯೂಸ್ ಕೂಡ ಆಗುತ್ತೆ. ಪಾಪ ನೋಡಿ, ಇದು ನಾನು ಬಂದಾಗೆಲ್ಲ ಬಂದಿರೋದು, ಅದು ನನಗೆ ಬೇಜಾರಾಗುತ್ತೆ. ಬಟ್ ನನ್ನ ಬೇಜಾರಿಂದ ಎಲ್ಲ ಚೇಂಜ್ ಆಗೋಂಗಿದ್ರೆ ಜಗತ್ತಿನ ತುಂಬ ಚೆನ್ನಾಗಿರೋದೇನೋ. ನೀವೆಲ್ಲರೂ ಬೇಜಾರು ಮಾಡ್ಕೊಂಡು ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಮನ್ಸು ಮಾಡಿದ್ರೆ 100% ಚೇಂಜ್ ಆಗುತ್ತೆ. ಓಕೆ, ಈ ವಿಡಿಯೋಲಿ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಅರ್ಥ ಆಗಿರುತ್ತೆ ಅನ್ಕೊತೀನಿ. ಸೊ ಸಿ ಯು ಸೆಲೆಬ್ರಿಟಿ ಸ್ಟುಡಿಯೋ ವ್ಯೂವರ್ಸ್. ಥ್ಯಾಂಕ್ ಯು. ಬೈ, ಟೇಕ್ ಕೇರ್.